ಸರಿ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಸುಮಾರು 22 ಜನ ವಿದ್ಯಾರ್ಥಿಗಳು ಡಿಲೇ ಮಾಡಿದ್ರೆ ಮಾಡಿದ್ರೆ ತೋರಿಸ್ತಾ ಇದ್ದಾರೆ. ಬಟ್ 26 ಕೊನೆಗಾರವರೆಗೂ ಜನೋದಯ ಏನು ದೇಶದ ಹೋರಾಟಕ್ಕೆ ಬಲ ಉದ್ದೇಶಪೂರ್ವಕವಾಗಿ ಈಗ ನಿಮ್ಮಲ್ಲಿ ಮೀಡಿಯಾದ ಸುಮಾರು ಕ್ಯಾಮ್ರಾಗಳು ಕೆಲವರು ಅದನ್ನು ಒಳ್ಳೆ ಎಲ್ಲ ರೀತಿ ಜನ ಎಲ್ಲ ವಿಭಾಗದಲ್ಲೂ ಈಗ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಯಾರೇನು ಮಾಡಿದ್ರು ಮಾಡಿರ್ತಾರೆ ಅವೆಲ್ಲ ಸಹಜ. ತಾವು ನೋಡಿದ್ರಿ ಕಳೆದ ಸರ್ಕಾರ ನಡೆಸಿದ್ರು ಜೊತೆಗೆ ನೂತನ ಲೋಗ ಕಾಣಲ್ಲ ಅಂತ ಫಲ ನಿಟ್ಟಿನಲ್ಲಿ ಏನಾರು ಒಂದು ಕೆಲಸ ವ್ಯವಸ್ಥೆ ನಾಳೆ ನೋಡ್ತಾ ಇರಿ. ಚುನಾವಣೆ ಹತ್ರ ಬಂದಾಗ ಈ ಜಾತಿ ಕಲಗಳು ಸ್ಟಾರ್ಟ್ ಧರ್ಮಗಳು ಕೆಲಸ ಇವೆಲ್ಲ ವಿರೋಧ ಬಟ್ ಅವು ಯಾವ ನಡೆಯೋದಿಲ್ಲ. ಯಾಕೆಂದರೆ ನಾವು ಎಲ್ಲ ಧರ್ಮಗಳಿಗೆ ಚೆನ್ನಾಗಿರೋದು ಮುಖ್ಯಮಂತ್ರಿ ಆದ ಕಾರಣ ಅವ್ರು ಏನೇನು ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಕರೆದಿದ್ದು ಪರಿಹಾರ ಏನು ಕೊಡಬೇಕು. ಆಗಸ್ಟ್ 14-15ವರೆಗೂ ಇದೇನೋ ಬರ ಪರಿಹಾರ ಮಳೆಗಳ ಒಂದು ವಾತಾವರಣ ನೋಡಿ ಆಮೇಲೆ ಬರಗಾಲನ ಘೋಷಣೆ ಮಾಡಬೇಕು ತೀರ್ಮಾನ ತಗೊಂಡು ಹೇಳಿದ್ದಾರೆ. ಇಲ್ಲಿವರೆಗಂತೂ ಮಳೆಯ ತೊಂದರೆ ಆಗಿದೆ. ಬಟ್ ಕುಡಿಯೋ ನೀರಿನ ಇಲ್ಲಿವರೆಗೆ ತೀರ ಮಟ್ಟದೇನು ತೊಂದರೆ ಆಗಿಲ್ಲ. ಸ್ವಲ್ಪ ಪರ್ಸೆಂಟೇಜ್ ಆಗಿದೆ. ಪೂರ್ವಕವಾಗಿ ಸಭೆ ಮಾಡಿ ಪ್ರತಿ ಕ್ಷೇತ್ರಕ್ಕೂ 1 ಕೋಟಿ ರೂಪಾಯಿ ಈಗ ಬೋರ್ವೆಲ್ಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬರ ತೀರ ಅತಿವಾಯಿತು ಸೂಕ್ತ ಕ್ರಮ ಕೈಗೊಂಡು ನೋಡಿ ನಾನು ಮುಂಚಿತ ಹೇಳ್ತಿದ್ದೆ ಸ್ಪೆಷಲ್ ಆಗಿ ರೈತ ಹೋರಾಟ ಇದ್ದಾರೆ. ಆದ ಕಾರಣ ನಾನು ಅದು ದಾವಣಗೆರೆ ಜಿಲ್ಲೆಯ ಪ್ರಯುಕ್ತ ಅಥವಾ ಮಧ್ಯ ಕರ್ನಾಟಕ ಅಥವಾ ಜಾತಿವಾರ ರೈತರ ಒಂದು ಹೋರಾಟ ರೈತರ ಒಂದು ನ್ಯಾಯಕ್ಕೋಸ್ಕರ ಒಂದು ಕೊಡಿ ಅಂತ ಮನವಿ ಮಾಡಿ ದೈಹಿಕ ಮನವಿ. ಯಾಕೆಂದರೆ ನಮ್ಮ ವಯಸ್ಸಿನಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತ ಇದ್ದೀನಿ. ಆದ ಕಾರಣ ಕೊಟ್ಟರೆ ಕೊಳ್ಳಿದ್ರೆ ವೆರಿ ಗುಡ್ ಅಂತ. ಹೌದು, ಚೆಂಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು JH ಪಟೇಲ್ರು ಹೋದಾಗಿದ್ದು ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತಾಗಿದೆ. ಆದ ಕಾರಣ ಯಾಕೆಂದರೆ ಚೆಂಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೂಡ ಒಂದು ಅಭಿವೃದ್ಧಿ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆ ಒಳಗೊಂಡುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚೆಂಗಿರಿ. ಆದ ಕಾರಣ ಅಲ್ಲಿ ಕೊಟ್ಟು 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಿದ್ದಾರೆ. ಗಣಪತಿ ಇದ್ದಂಗೆ ಶಿವಣ್ಣ ಹೆಂಗೆ ಗಣಪತಿ ಸಿಗ್ತಾರೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ ಒಂದನ್ನೇ ಆರಾಧ್ಯ ಮಾಡ್ತಾರೆ. ಕೇಳಿದೀವಿ ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೆಯದಾಗ್ತಿದೆ, ಯುವಕರು ಬೆಳೆಸಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು. ಆ ನಿಟ್ಟಿನಲ್ಲಿ ಕೊಟ್ಟರು ಒಳ್ಳೆಯದು. ಶಿವ ಮಂದಿರ ಬಸವರ ಹೊರ ಸಿಕ್ಕ ನನಗೆ ಕೊಡೋದು ಅಲ್ಲ ನೀವು ಪಟ್ಟೆಗೆ 5 ಜನ ಕೊಡಬೇಕು ನಾನು ಹೇಳಿದ್ದು. ಆ ಪಟ್ಟು ಹಂಗೆ ಇದೆಯಾ ಸಲ್ಲಿಕೆ ಆಗಿದೆ. ಆ ಪಟ್ಟು ಬದಲಾವಣೆ ಆಗಲ್ಲ. ಯುವಕರಲ್ಲಿ ಯಾರಿಗಾರು ಕೊಡಲಿ ಹೊಸದಾಗಿ ಆಯ್ಕೆ ನನಗೆ ಕೊಟ್ಟು ಕೇಳಿದ್ದೀನಿ. ಧರ್ಮ ನಮ್ಮ ಚೆಂಗಿರಿ ಜಿಲ್ಲೆ ಒಂದು ಅವಕಾಶ ಚೆಂಗಿರಿ ತಾಲೂಕು ಅವಕಾಶ ಬೇಕು ಕೇಳಿದ್ದೀನಿ. ಕೊಟ್ಟರೆ ಕೊಡಲಿದ್ರೆ ವೆರಿ ಗುಡ್ ಅಂತ ಹೇಳಿದೆ. ಆದರೆ ನಾವೇನು ನೂತನವಾಗಿ ಆಯ್ಕೆ ಆಗಿದ್ದೀವಿ ರಾಜ್ಯಾದ್ಯಂತ ಪರಿಶೀಲನೆ ಮಾಡಿ 5 ಜನ ಅಂದರೆ ಸರ್ಕಾರ ಫಲ ಹಿಂಗೆ ಹಳೆ ಬೇರು ಹೊಸ ಜೀವರು ಅಂತ ಕೆಲಸ ಮಾಡೋಕ್ಕೆ ಅನುಕೂಲ